ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 6 ಮತ್ತು 7ನೇ ತರಗತಿಯ ಸೈನ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ವಿ. ಇದರ ಮುಂದಿನ ಭಾಗವನ್ನು ಇವತ್ತು ನಾವು ನೋಡ್ತಾ ಬರೋಣ. ಭೂಮಿ ಮತ್ತು ಚಂದ್ರನ ನಡುವಿನ ದೂರ ಅಥವಾ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಎಷ್ಟಿರ್ತೈತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 3,84,000 ಕಿಲೋಮೀಟರ್. ನೋಡಿ, ಭೂಮಿ ಮತ್ತು ಚಂದ್ರನ ನಡುವಿನ ದೂರ 3,84,000 ಕಿಲೋಮೀಟರ್. ನೆಕ್ಸ್ಟ್, ಭೂಮಿಯ ಸುತ್ತ ಒಂದು ಪರಿಭ್ರಮಣೆಯನ್ನು ಪೂರ್ಣಗೊಳಿಸಲು ಚಂದ್ರ ಡ್ಯಾಶ್ ದಿನಗಳನ್ನು ತೆಗೆದುಕೊಳ್ಳುತ್ತದೆ. ನೋಡಿ, ಇಲ್ಲಿ ನಿಮಗೆ ಪರಿಭ್ರಮಣೆ ಅಂದರೆ ಏನು ಅನ್ನೋದು ಗೊತ್ತಾಗಬೇಕು. ಪರಿಭ್ರಮಣೆ ಅಂದರೆ ಏನಪ್ಪ ಅಂದರೆ, ಒಂದು ಆಕಾಶಕಾಯದ ಸುತ್ತಲೂ ಇನ್ನೊಂದು ಆಕಾಶಕಾಯ ಸುತ್ತ ಇರುತ್ತೆ. ಯಾವ ರೀತಿಯಪ್ಪ ಅಂದರೆ, ಈಗ ನೋಡಿ, ಇವಾಗ ಸೂರ್ಯ ಇದೆ ಅಂತ ತಿಳ್ಕೊಳ್ಳಿ. ಆ ಸೂರ್ಯನ ಸುತ್ತ ಅದರ ಭೂಮಿ ಅಥವಾ ಇತರೆ ಗ್ರಹಗಳು ಏನು ಮಾಡ್ತಾ ಇರ್ತವೆ, ಸೂರ್ಯನ ಸುತ್ತ ಇರ್ತವೆ. ಅದನ್ನು ಒಂದು ಬಾರಿ ಸುತ್ತಿ ಬರಲು ಎಷ್ಟು ಸಮಯ ತೆಗೆದುಕೋತೈತಲ್ಲ ಅದನ್ನು ಪರಿಭ್ರಮಣೆ ಅಂತ ಕರಿತೀವಿ. ತಂತಾನ ಸುತ್ತ ಇತ್ತಪ್ಪ ಅಂದ್ರೆ ಅದನ್ನು ಭ್ರಮಣೆ ಅಂತ ಕರಿತೀವಿ. ಬೇರೆ ಆಕಾಶಕಾಯ ಸುತ್ತಲೂ ಸುತ್ತ ಇತ್ತಪ್ಪ ಅಂದ್ರೆ ಅದನ್ನು ಪರಿಭ್ರಮಣೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಭೂಮಿ, ಇದೊಂದು ಭೂಮಿಯ ಉಪಗ್ರಹ ಯಾವುದು? ಚಂದ್ರ. ಭೂಮಿಯ ನೈಸರ್ಗಿಕ ಏಕೈಕ ಉಪಗ್ರಹ ಚಂದ್ರ. ಈ ಭೂಮಿಯನ್ನು ಸುತ್ತಲೂ ಚಂದ್ರ ಎಷ್ಟು ಟೈಮ್ ತೊಗೋತಿದ್ದಲ್ಲ ಅದನ್ನು ಪರಿಭ್ರಮಣೆಯ ಅವಧಿ ಅಂತ ಕರಿತೀವಿ. ಅದು ಎಷ್ಟು ಸುತ್ತು? ಒಂದು ಸುತ್ತು ಅಂತ ಕೇಳಲಾಗಿದೆ ಇಲ್ಲಿ. ಹಾಗಾದರೆ ಎಷ್ಟಪ್ಪ ಅಂದರೆ ಸುಮಾರು 27 ದಿನಗಳನ್ನು ತೆಗೆದುಕೊಳ್ತೈತಿ ಯಾವುದು? ಚಂದ್ರ. ನೆಕ್ಸ್ಟ್, ಚಂದ್ರಯಾನ 1 ಉಡಾವಣೆಯಾದ ವರ್ಷ. ನೋಡಿ, ಇವೆಲ್ಲವೂ ಕೂಡ ನಿಮ್ಮ ಗೌರ್ಮೆಂಟ್ ಬುಕ್ಸ್ನಲ್ಲೇ ಅದಾವು. 6th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಬುಕ್ಸ್ನಲ್ಲೇ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಅದಾವು, ನೋಡ್ಕೊಳ್ಳಿ. ನೋಡಿ, ಚಂದ್ರಯಾನ 1 ಯಾವಾಗ ಉಡಾವಣೆ ಮಾಡಲಾಯ್ತಪ್ಪ ಅಂದರೆ 2008ರಲ್ಲಿ ಉಡಾವಣೆ ಮಾಡಲಾಯಿತು. ದಿನಾಂಕ ನೋಡ್ತಾ ಬರೋದಾದರೆ ಅಕ್ಟೋಬರ್ 22ರಂದು PSLV C11 ಎಂಬ ರಾಕೆಟನ್ನು ಬಳಸಲಾಯಿತು. ಯಾವುದು? PSLV C11 ಎಂಬ ರಾಕೆಟನ್ನು ಬಳಸಿ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರುವಂಥ ಸತೀಶ್ ಧವನ್ ಉಡಾವಣಾ ಕೇಂದ್ರದಿಂದ ಚಂದ್ರಯಾನ 1 ಅಕ್ಟೋಬರ್ 22, 2008ರಂದು ಉಡಾವಣೆ ಮಾಡಲಾಯಿತು. ಓಕೆನಾ? ನೆಕ್ಸ್ಟ್, ಚಂದ್ರಯಾನ 2 ಉಡಾಯಿಸಿದ ವರ್ಷ. ನೋಡಿ, ಚಂದ್ರಯಾನ 2 ಯಾವಾಗ ಉಡಾವಣೆ ಮಾಡಲಾಯ್ತಪ್ಪ ಅಂದರೆ 2019ರಂದು ಉಡಾವಣೆ ಮಾಡಲಾಯಿತು. ಇದರ ದಿನಾಂಕ ನೋಡ್ತಾ ಬರೋದಾದರೆ ಜುಲೈ 22. ಯಾವಾಗ? ಜುಲೈ 22ರಂದು ಉಡಾವಣೆ ಮಾಡಲಾಯಿತು. ಹಾಗಾದರೆ ಇದಕ್ಕೆ ಬಳಸಿದಂಥ ರಾಕೆಟ್ ಯಾವುದಪ್ಪ ಅಂದರೆ GSLV MK3 ಅನ್ನುವಂಥ ರಾಕೆಟನ್ನು ಬಳಸಲಾಯಿತು. ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಬಾಹುಬಲಿ. ಈ ರಾಕೆಟಿಗೆ ಬಾಹುಬಲಿ ಅಂತೇಳಿ ಕರಿತೀವಿ. ಹೌದಾ? ಇದನ್ನು ಕೂಡ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದನೇ ಉಡಾವಣೆ ಮಾಡಲಾಯಿತು. ನೆಕ್ಸ್ಟ್, ಚಂದ್ರಯಾನ 3ರಲ್ಲಿ ಬಳಸಿದ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳು. ನೋಡಿ, ಚಂದ್ರಯಾನ 3ರಲ್ಲಿ ಲ್ಯಾಂಡರ್ ಮತ್ತು ರೋವರ್ಗಳನ್ನು ಬಳಸಲಾಗಿತ್ತು. ಅದನ್ನು 2ರಲ್ಲೂ ಕೂಡ ಬಳಸಲಾಗಿತ್ತು. ಆದರೆ ಅಲ್ಲಿ 2ರಲ್ಲಿ ಬಳಸಿದಾಗ ಏನಾಯಿತು, ಲ್ಯಾಂಡ್ ಆಗಲಿಲ್ಲ. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡ್ ಆಗಲಿಲ್ಲ, ಅದು ವಿಫಲ ಆಗುತ್ತೆ. ತದನಂತರ ಅದೇ ಹೆಸರಿನಿಂದ ಚಂದ್ರಯಾನ 3ರಲ್ಲೂ ಕೂಡ ಲ್ಯಾಂಡರ್ ಮತ್ತು ರೋವರ್ನ ಬಳಸ್ತಾರೆ. ಹಾಗಾದರೆ ಅವುಗಳ ಹೆಸರು ಏನಪ್ಪ ಅಂದರೆ, ಲ್ಯಾಂಡರ್ನ ಹೆಸರು ವಿಕ್ರಮ್ ಲ್ಯಾಂಡರ್ ಮತ್ತು ರೋವರ್ನ ಹೆಸರು ಪ್ರಜ್ಞಾನ್ ಅನ್ನೋದು ರೋವರ್ನ ಹೆಸರಾಗಿದೆ. ಹಾಗಾದರೆ ಸರಿಯಾದ ಉತ್ತರ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್. ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಚಂದ್ರಯಾನ 3 ಉಡಾವಣೆಗೊಂಡ ದಿನಾಂಕ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಜುಲೈ 14, 2023. ಜುಲೈ 14, 2023ರಂದು ಚಂದ್ರಯಾನ 3 ಉಡಾವಣೆ ಮಾಡಲಾಗುತ್ತೆ. ಯಾವುದು? ಚಂದ್ರಯಾನ 3. ನೆಕ್ಸ್ಟ್, ಜುಲೈ 22, 2019ರಂದು ಚಂದ್ರಯಾನ 2. ಅಕ್ಟೋಬರ್ 22, 2008ರಂದು ಚಂದ್ರಯಾನ 1 ಉಡಾವಣೆ ಮಾಡಲಾಗುತ್ತೆ. ಓಕೆನಾ? ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಗಸ್ಟ್ 23. ನೋಡಿ, ಪ್ರತಿ ವರ್ಷ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಗಸ್ಟ್ 23ರಂದು ಆಚರಣೆ ಮಾಡ್ತೀವಿ. ಹಾಗಾದರೆ ಮೊದಲ ಬಾರಿಗೆ ಯಾವಾಗ ಆಚರಣೆ ಮಾಡಲಾಯಿತು ಅಂದರೆ 2024ರಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಣೆ ಮಾಡಲಾಯಿತು. ಈ ಆಗಸ್ಟ್ 23ರಂದು ಯಾಕೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಣೆ ಮಾಡ್ತಾರಪ್ಪ ಅಂದ್ರೆ, ನಾವೇನು ಚಂದ್ರಯಾನ 3 ಉಡಾವಣೆ ಮಾಡಿದ್ದೀವಲ್ಲ, ಅದು ಹೋಗಿ ಯಾವಾಗ ಲ್ಯಾಂಡ್ ಆಗ್ತೈತಪ್ಪ ಅಂದ್ರೆ ಆಗಸ್ಟ್ 23ರಂದು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡ್ ಆಗ್ತೈತಿ. ಅದಕ್ಕಾಗಿ ನಾವು ಪ್ರತಿ ವರ್ಷ ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಆಚರಿಸ್ತೀವಿ. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡರ್ ಇಳಿಸಿದ ಮೊದಲ ದೇಶ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಹೆಮ್ಮೆಯ ಭಾರತವು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡರ್ ಇಳಿಸಿದಂಥ ಮೊದಲ ದೇಶವಾಗಿದೆ. ಮತ್ತು ಚಂದ್ರನ ಮೇಲೆ ಹೋಗಿ ಬಂದಂಥ ಅಥವಾ ಚಂದ್ರನ ಮೇಲೆ ಲ್ಯಾಂಡರ್ ಇಳಿಸಿದಂಥ 4ನೇ ದೇಶ. ಚಂದ್ರನ ಮೇಲೆ
ಲ್ಯಾಂಡರ್ ಇಳಿಸಿದಂಥ ಅಥವಾ ಚಂದ್ರನ ಮೇಲೆ ಹೋಗಿ ಬಂದಂಥ 4ನೇ ದೇಶ ಭಾರತ. ಆದರೆ ದಕ್ಷಿಣ ಧ್ರುವ ಹೊತ್ತಿಗೆ ಇದ್ದರೆ ದಕ್ಷಿಣ ಧ್ರುವಕ್ಕೆ ಮೇಲೆ ಲ್ಯಾಂಡರ್ ಇಳಿಸಿದಂಥ ಮೊದಲ ದೇಶ ಭಾರತ. ಓಕೆನಾ. ನೆಕ್ಸ್ಟ್, ಉದ್ದವಾದ ಬಾಲವನ್ನು ಹೊಂದಿರುವ ಆಕಾಶಕಾಯಗಳನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಧೂಮಕೇತುಗಳು ಅಂತ ಕರಿತೀವಿ. ನೋಡಿ, ಉದ್ದವಾದ ಬಾಲವನ್ನು ಹೊಂದಿರುವಂಥ ಆಕಾಶಕಾಯಗಳನ್ನು ಧೂಮಕೇತುಗಳು ಅಂತ ಕರಿತೀವಿ. ಹ್ಯಾಲಿ ಧೂಮಕೇತು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? ಇದಕ್ಕೆ ಸರಿಯಾದ ಉತ್ತರ 76 ವರ್ಷ. ನೋಡಿ, ಪ್ರತಿ 76 ವರ್ಷಗಳಿಗೊಮ್ಮೆ ಹ್ಯಾಲಿ ಧೂಮಕೇತು ಕಾಣಿಸ್ತೈತಿ. ಹಾಗಾದರೆ ಹ್ಯಾಲಿ ಧೂಮಕೇತು ಕೊನೆಯ ಬಾರಿ ಕಾಣಿಸಿಕೊಂಡದ್ದು ಯಾವಾಗ ಅಂತ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ 1986. ಎಷ್ಟರಲ್ಲಿ? 1986ರಲ್ಲಿ ಹ್ಯಾಲಿ ಧೂಮಕೇತು ಕಾಣಿಸ್ಕೊಂಡಿತ್ತು. ಹಾಗಾದರೆ ಇವಾಗ ನೆಕ್ಸ್ಟ್ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದರೆ ಇದಕ್ಕೆ 76 ಆ್ಯಡ್ ಮಾಡಿರಿ ನೀವು. ಇದನ್ನು 76 ಆ್ಯಡ್ ಮಾಡಿದ್ರಪ್ಪ ಅಂದರೆ ನೆಕ್ಸ್ಟ್ ಬರೋದು ಏನೋ ಬರ್ತೈತಲ್ಲ ಆವಾಗ ಹ್ಯಾಲಿ ಧೂಮಕೇತು ಕಾಣಿಸ್ಕೊಳ್ತೈತಿ. ನಮ್ಮ ಸೌರವ್ಯೂಹ ಯಾವ ಗ್ಯಾಲಕ್ಸಿಯ ಭಾಗವಾಗಿದೆ? ಆಪ್ಷನ್ ಎ ಹಾಲು ಹಾದಿ, ಆಪ್ಷನ್ ಬಿ ಮಿಲ್ಕಿ ವೇ, ಆಪ್ಷನ್ ಸಿ ಆಕಾಶಗಂಗೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. ನೋಡಿ, ಈ ರೀತಿಯಾಗಿ ಪ್ರಶ್ನೆ ಕೊಟ್ಟಾಗ ನೀವು ಕರೆಕ್ಟಾಗಿ ಆನ್ಸರ್ಗಳನ್ನ ಆಪ್ಷನ್ಗಳನ್ನ ಓದ್ಕೋಬೇಕಾಗುತ್ತೆ. ನೋಡಿ, ಫಸ್ಟ್ ಹಾಲು ಹಾದಿ ಕೊಟ್ಟ ತಕ್ಷಣ ನೀವೇನು ಮಾಡಿಬಿಡ್ತೀರಿ, ಈ ಹಾಲು ಹಾದಿ ಕರೆಕ್ಟ್ ಐತೆ ಅಂತೇಳಿ ಅದಕ್ಕೆ ಆನ್ಸರ್ ಮಾಡಿಬಿಡ್ತೀರಿ. ಅವರು 2-3 ಕೂಡ ಅದೇ ಹೆಸರಿನ ಒಂದು ಬೇರೆ ಬೇರೆ ಉತ್ತರಗಳನ್ನು ಕೊಟ್ಟಿರ್ತಾರೆ. ಹೌದಾ? ಮಿಲ್ಕಿ ವೇ ಅಂದರೂ ಕೂಡ ಒಂದು, ಹಾಲು ಹಾದಿ ಅಂದರೂ ಕೂಡ ಒಂದು, ಆಕಾಶಗಂಗೆ ಅಂದರೂ ಕೂಡ ಒಂದು. ಈ 3 ಒಂದೇ ಹೆಸರಿನಿಂದ ಕರೆಯಲ್ಪಡುತ್ತವೆ. ಇವೇ ನಮ್ಮ ಸೌರವ್ಯೂಹ ಇರುವಂಥ ಒಂದು ಗ್ಯಾಲಕ್ಸಿ. ಓಕೆನಾ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಸಸ್ಯಗಳ ಆಹಾರದ ಕಾರ್ಖಾನೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಎಲೆಗಳು. ನೋಡಿ, ಆಹಾರ ಎಲ್ಲಿ ಉತ್ಪತ್ತಿ ಆತೈತಪ್ಪ ಅಂದರೆ ಎಲೆಗಳಲ್ಲಿ ಉತ್ಪತ್ತಿ ಆತೈತಿ. ಅದಕ್ಕಾಗಿ ಇದನ್ನು ಸಸ್ಯಗಳ ಆಹಾರದ ಕಾರ್ಖಾನೆ ಅಂತ ಕರಿತೀವಿ, ಎಲೆಗಳಿಗೆ. ಓಕೆನಾ. ನೆಕ್ಸ್ಟ್, ಮರುಭೂಮಿಯ ಸಸ್ಯಗಳು ಎಲೆಗಳನ್ನು ಮುಳ್ಳಾಗಿ ಪರಿವರ್ತಿಸಿಕೊಂಡಿರುತ್ತವೆ. ಅಂತಹ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲಿ ನಡೆಯುತ್ತದೆ? ನೋಡಿ, ಮರುಭೂಮಿಯ ಸಸ್ಯಗಳು ಏನು ಮಾಡ್ತಾವಪ್ಪ ಅಂದರೆ ಎಲೆಗಳನ್ನು ಮುಳ್ಳಾಗಿ ಪರಿವರ್ತಿಸಿಕೊಂಡಿರ್ತವೆ. ಯಾಕಪ್ಪ ಅಂದರೆ ಅವು ಎಲೆಗಳಲ್ಲಿ ಏನಪ್ಪ ಅಂದರೆ ನೀರಿನ ಕೊರತೆ ಉಂಟಾತೈತಿ. ಎಲೆಗಳು ಏನು ಮಾಡ್ತಾವೆ, ಬಾಷ್ಪ ವಿಸರ್ಜನೆ ಕೈಗೋತಾವೆ ಅಂತೇಳಿ ಅಲ್ಲಿ ನೀರಿನ ಕೊರತೆ ಉಂಟಾತೈತೆ ಅಂತೇಳಿ ಅವು ಏನು ಮಾಡ್ತಾವೆ, ಎಲೆಗಳನ್ನು ಮುಳ್ಳಾಗಿ ಪರಿವರ್ತಿಸ್ಕೊಂಡಿರ್ತಾವೆ. ಹೌದಾ? ಅಂಥ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲಿ ನಡ್ತೈತಿ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕಾಂಡಗಳಲ್ಲಿ, ಹಸಿರು ಕಾಂಡಗಳಲ್ಲಿ ನಡೀತೈತಿ. ಹೌದಾ? ನೆಕ್ಸ್ಟ್, ಈ ಕೆಳಗಿನ ಯಾವ ಸಸ್ಯವು ಕ್ಲೋರೋಫಿಲ್ ಹೊಂದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕಸ್ಕ್ಯೂಟ್ ಎಂಬ ಸಸ್ಯ. ಕಸ್ಕ್ಯೂಟ್ ಎಂಬ ಸಸ್ಯ ಇದು ಕ್ಲೋರೋಫಿಲ್ಲನ್ನು ಹೊಂದಿಲ್ಲ. ಹಾಗಾದರೆ ಈ ಸಸ್ಯವನ್ನು ಪರಾವಲಂಬಿ ಸಸ್ಯ ಅಂತ ಕರಿತೀವಿ. ಯಾವಲಂಬಿ? ಪರಾವಲಂಬಿ. ಪರಾವಲಂಬಿ ಅಂದರೆ ಏನಪ್ಪ ಅಂದರೆ ಆಹಾರಕ್ಕಾಗಿ ಬೇರೆಯವರ ಮೇಲೆ ಅವಲಂಬಿಸುವಂಥ ಒಂದು ಸಸ್ಯ. ಈ ಕೆಳಗಿನ ಯಾವುದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ? ಆಪ್ಷನ್ ಎ ಹೂಜಿ ಗಿಡ, ಆಪ್ಷನ್ ಬಿ ಡ್ರಾಸೇರಾ, ಆಪ್ಷನ್ ಸಿ ಮೇಲಿನ 2 ಸರಿ, ಆಪ್ಷನ್ ಡಿ ಮೇಲಿನ ಯಾವುದು? ಈ ಮೇಲಿನ 2 ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲಿನ 2 ಸರಿ. ನೋಡಿ, ಡ್ರಾಸೇರಾ ಮತ್ತು ಹೂಜಿ ಗಿಡ ಎರಡೂ ಕೂಡ ಕೀಟಹಾರಿ ಸಸ್ಯಕ್ಕೆ ಎಕ್ಸಾಂಪಲ್ ಆಗಿದ್ದವು. ಕಲ್ಲು ಹೂಗಳು ಯಾವ 2 ಜೀವಿಗಳಿಂದ ಆಗಿದೆ? ನೋಡಿ, ಕಲ್ಲು ಹೂಗಳು ಯಾವ 2 ಜೀವಿಗಳಿಂದ ಆಗಿದೆ ಅಂತ ನೋಡ್ತಾ ಬರೋದಾದರೆ ಇವು ಶೈವಲ ಮತ್ತು ಶಿಲೀಂಧ್ರದಿಂದ ಆಗಿದೆ. ಶೈವಲ ಮತ್ತು ಶಿಲೀಂಧ್ರ. ಅಥವಾ ನಿಮಗೆ ಇನ್ನೊಂದು ಈ ರೀತಿಯೂ ಕೊಡ್ಬೋದು, ಶಿಲೀಂಧ್ರ ಮತ್ತು ಪಾಚಿ ಅಂತ ಕೊಡ್ಬೋದು. ಶಿಲೀಂಧ್ರ ಮತ್ತು ಪಾಚಿ ಅಂತ ಕೊಟ್ಟಾಗ ಇವು ಕೂಡ ಸರಿಯಾದ ಆನ್ಸರ್ ಆಗುತ್ತೆ. ಪಾಚಿ ಅನ್ನೋದು ಒಂದು ಶೈವಲನೆ. ಓಕೆನಾ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಜೀರ್ಣಗೊಳ್ಳದ ಆಹಾರದಿಂದ ನೀರು ಮತ್ತು ಲವಣಗಳನ್ನು ಹೀರುತ್ತದೆ ಆಗಬೇಕಿದು. ನೋಡಿ, ಜೀರ್ಣಗೊಳ್ಳದ ಆಹಾರದಿಂದ ನೀರು ಮತ್ತು ಲವಣವನ್ನು ಈ ಕೆಳಗಿನ ಯಾವುದು ಹೀರ್ತೈತೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ದೊಡ್ಡ ಕರಳು. ಯಾವುದು? ದೊಡ್ಡ ಕರಳು. ಈ ಕೆಳಗಿನ ಯಾವುದು ಅಥವಾ ಯಾವುವು ಮೆಲುಕು ಹಾಕುವ ಪ್ರಾಣಿಯಾಗಿದೆ ಅಥವಾ ಯಾಗಿವೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. ನೋಡಿ, ಎಲ್ಲ ಹುಲ್ಲು ತಿನ್ನುವಂಥ ಪ್ರಾಣಿಗಳು ಬರ್ತಾವಲ್ಲ, ಹುಲ್ಲು ತಿನ್ನುವಂಥ ಪ್ರಾಣಿಗಳು ಆಲ್ಮೋಸ್ಟ್ ಎಲ್ಲವೂ ಕೂಡ ಮೆಲುಕು ಹಾಕುವ ಪ್ರಾಣಿಗಳಾಗಿರ್ತವೆ. ಹೌದಾ? ಇಲ್ಲಿ ಎಮ್ಮೆ, ಹಸು, ಆಡು, ಆಕಳು, ಕುರಿ, ಕುದುರೆ ಇವೆಲ್ಲವೂ ಕೂಡ ಏನು ಮೆಲುಕು ಹಾಕುವ ಪ್ರಾಣಿಗಳಾಗ್ಯವು. ಯಾಕಪ್ಪ ಅಂದರೆ ಇವೇನು ಮಾಡ್ತಾವೆ, ಹುಲ್ಲನ್ನು ತಿಂದು ಒಂದು ಕಡೆ ಶೇಖರಣೆ ಮಾಡ್ತಾವೆ, ಆಮೇಲೆ ರಾತ್ರಿ ಹೊತ್ತಲ್ಲಿ ಅದನ್ನು ಜೀರ್ಣಿಸ್ಕೋತಾವೆ. ಓಕೆನಾ. ನೆಕ್ಸ್ಟ್, ಮಾನವನ ಹಲ್ಲುಗಳ ಒಟ್ಟು ಸಂಖ್ಯೆ. ನೋಡಿ, ಇದು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಮಾನವನ
ಹಲ್ಲುಗಳ ಒಟ್ಟು ಸಂಖ್ಯೆ ಅಂದರೆ ಮಾನವನ ಬಾಯಿಯಲ್ಲಿ ಎಷ್ಟು ಹಲ್ಲುಗಳು ಕಂಡುಬರ್ತಾವಂತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 32. ಎಷ್ಟು? 32 ಹಲ್ಲುಗಳು. ಮಾನವನ ಬಾಯಿಯಲ್ಲಿ ಎಷ್ಟು ಕೋರೆ ಹಲ್ಲುಗಳು ಕಂಡುಬರುತ್ತವೆ? ಮಾನವನ ಬಾಯಿಯಲ್ಲಿ ಎಷ್ಟು ಕೋರೆ ಹಲ್ಲುಗಳು ಕಂಡುಬರ್ತಾವಪ್ಪ ಅಂದರೆ 4 ಕೋರೆ ಹಲ್ಲುಗಳು ಕಂಡುಬರ್ತವೆ. ಮೇಲ್ದವಡೆಯಲ್ಲಿ 2, ಕೆಳದವಡೆಯಲ್ಲಿ 2. ಅಮೀಬಾದ ಚಲನಾಂಗ ಯಾವುದಪ್ಪ ಅಂದರೆ ಮಿಥ್ಯಪಾದ. ಅಮೀಬಾವು ಮಿಥ್ಯಪಾದದ ಮೂಲಕ ಚಲಿಸುತ್ತೆ. ಪಶ್ಮಿನಾ ಶಾಲುಗಳು ಯಾವ ಪ್ರಾಣಿಯ ತುಪ್ಪಳದಿಂದ ತಯಾರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕಾಶ್ಮೀರಿ ಮೇಕೆ. ಕಾಶ್ಮೀರಿ ಮೇಕೆಯಿಂದ ಪಶ್ಮಿನಾ ಶಾಲುಗಳನ್ನು ತಯಾರಿಸಲಾಗುತ್ತೆ. ರೇಷ್ಮೆಗಾಗಿ ರೇಷ್ಮೆ ಹುಳುಗಳನ್ನು ಸಾಕುವುದನ್ನು ಡ್ಯಾಶ್ ಎನ್ನುವರು. ಇದಕ್ಕೆ ಸರಿಯಾದ ಉತ್ತರ ಸೆರಿಕಲ್ಚರ್. ಸೆರಿಕಲ್ಚರ್ ಅಂತ ಕರಿತೀವಿ. ರೇಷ್ಮೆಗಾಗಿ ರೇಷ್ಮೆ ಹುಳುಗಳನ್ನು ಸಾಕುವುದನ್ನು ಸೆರಿಕಲ್ಚರ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್, ಈ ರೇಷ್ಮೆ ಅನ್ನೋದು ಒಂದು ಪ್ರಾಣಿಜನ್ಯವಾಗೈತಿ. ರೇಷ್ಮೆ ಅನ್ನೋದೊಂದು ಸಸ್ಯಜನ್ಯ ಅಲ್ಲ, ಇದೊಂದು ಪ್ರಾಣಿಜನ್ಯವಾಗೈತಿ. ಓಕೆನಾ? ನೆಕ್ಸ್ಟ್ ಎಂಟಮಾಲಜಿ ಅಂತ ಇದೆ. ಈ ಎಂಟಮಾಲಜಿ ಏನಪ್ಪ ಅಂದರೆ ಕೀಟಗಳ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಎಂಟಮಾಲಜಿ. ವರ್ಮಿಕಲ್ಚರ್ ಅಂತ ಇದೆ, ಇದು ಎರೆಹುಳು ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ. ಹರ್ಪೆಂಟಾಲಜಿ ಅಂತಿದೆ, ಇದು ಏನಪ್ಪ ಅಂದರೆ ಸರ್ಪಗಳ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ. ಹರ್ಪೆಂಟಾಲಜಿ ಸರ್ಪಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ. ವರ್ಮಿಕಲ್ಚರ್ ಎರೆಹುಳು ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ. ಎಂಟಮಾಲಜಿ ಕೀಟಗಳ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವಾಗಿದೆ. ರೇಷ್ಮೆ ಉತ್ಪಾದನೆಯಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಚೀನಾ ದೇಶ. ಚೀನಾ ದೇಶವು ರೇಷ್ಮೆ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ನಮ್ಮ ಭಾರತ ಹತ್ತಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಯಾವುದರಲ್ಲಿ? ಹತ್ತಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನ. ನೆಕ್ಸ್ಟ್, ಕುರಿಗಳ ಸಂಖ್ಯೆಯ ಆಧಾರದಲ್ಲಿ ಭಾರತದ ಸ್ಥಾನ. ಇದಕ್ಕೆ ಸರಿಯಾದ ಉತ್ತರ 3ನೇ ಸ್ಥಾನದಲ್ಲಿದೆ. ಭಾರತ ಕುರಿಗಳ ಸಂಖ್ಯೆಯ ಆಧಾರದಲ್ಲಿ 3ನೇ ಸ್ಥಾನದಲ್ಲಿದೆ. ಅಂದರೆ ಅತಿ ಹೆಚ್ಚು ಕುರಿಗಳನ್ನು ಹೊಂದಿರುವಂಥ 3ನೇ ದೇಶ ಭಾರತ. ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಡ್ಯಾಶ್ನಿಂದ ಡ್ಯಾಶ್ ಅತೆ ಇದೆ. ಇದಕ್ಕೆ ಸರಿಯಾದ ಉತ್ತರ 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್. ಯಾಕೆ 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ ಇರ್ತೈತಪ್ಪ ಅಂದರೆ ಮಾನವನ ದೇಹದ ತಾಪ 35 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಬರಲ್ಲ ಮತ್ತು 42 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿಗೆ ಹೋಗಲ್ಲ. ಅದಕ್ಕಾಗಿ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಇಷ್ಟೇ ಇರ್ತೈತಿ. ಹೌದಾ? ವೈದ್ಯಕೀಯ ತಾಪಮಾಪಕನ ಮಾನವರಿಗಾಗಿ ಬಳಸ್ತಾರೆ. ಓಕೆನಾ? ನೆಕ್ಸ್ಟ್, ಪ್ರಯೋಗಶಾಲಾ ತಾಪಮಾಪಕ ಬರುತ್ತೆ. ಅದರ ವ್ಯಾಪ್ತಿ ಎಷ್ಟಪ್ಪ ಅಂದರೆ -10 ಡಿಗ್ರಿ ಸೆಲ್ಸಿಯಸ್ನಿಂದ ಅಲ್ಲಿ 110 ಡಿಗ್ರಿ ಸೆಲ್ಸಿಯಸ್ವರೆಗೆ ಬರ್ತೈತಿ. ಓಕೆನಾ? ನೆಕ್ಸ್ಟ್, ಈ ಕೆಳಗಿನ ಯಾವ ದೇಶದ ಕುರಿಗಳು ಉತ್ತಮ ಉಣ್ಣೆಯನ್ನು ನೀಡುತ್ತವೆ? ಇದಕ್ಕೆ ಸರಿಯಾದ ಉತ್ತರ ನ್ಯೂಜಿಲೆಂಡ್. ನ್ಯೂಜಿಲೆಂಡ್ ದೇಶದ ಕುರಿಗಳು ಉತ್ತಮ ಉಣ್ಣೆಯನ್ನು ನೀಡ್ತವು. ತಮ್ಮ ಮೂಲಕ ಸುಲಭವಾಗಿ ಉಷ್ಣವನ್ನು ಹರಿಯಲು ಬಿಡುವ ವಸ್ತುಗಳನ್ನು ಡ್ಯಾಶ್ ಎನ್ನುವರು ಅಥವಾ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಉಷ್ಣವಾಹಕಗಳು. ನೋಡಿ, ತಮ್ಮ ಮೂಲಕ ಯಾವುದು ಉಷ್ಣವನ್ನು ಹರಿಯಲು ಬಿಡ್ತಾವಲ್ಲ ಅವುಗಳಿಗೆ ಉಷ್ಣವಾಹಕತೆ ಕರಿತೀವಿ ಅಥವಾ ಕಂಡಕ್ಟರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಂಡಕ್ಟರ್ಸ್. ಓಕೆನಾ? ಪಾಲಕ ಸೊಪ್ಪಿನಲ್ಲಿ ಕಂಡುಬರುವ ಆಮ್ಲ. ಪಾಲಕ ಸೊಪ್ಪಿನಲ್ಲಿ ಯಾವ ಆಮ್ಲ ಕಂಡು ಬರ್ತೈತೆ ಅಂದರೆ ಆಕ್ಸಾಲಿಕ್ ಆಮ್ಲ ಕಂಡು ಬರ್ತೈತಿ. ಯಾವ ಆಮ್ಲ? ಆಕ್ಸಾಲಿಕ್ ಆಮ್ಲ. ಸುಣ್ಣದ ತಿಳಿ ನೀರಿನ ರಾಸಾಯನಿಕ ಹೆಸರು. ಇದಕ್ಕೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಂಬುದು ಸುಣ್ಣದ ತಿಳಿ ನೀರಿನ ಒಂದು ರಾಸಾಯನಿಕ ಹೆಸರು. ಲಿಟ್ಮಸ್ ಕಾಗದವನ್ನು ಈ ಕೆಳಗಿನ ಯಾವುದರಿಂದ ಪಡೆಯಲಾಗುತ್ತದೆ? ನೋಡಿ, ಲಿಟ್ಮಸ್ ಕಾಗದವನ್ನು ಯಾವೆಲ್ಲಿ ಬಳಕೆ ಮಾಡ್ತೀವಪ್ಪ ಅಂದ್ರೆ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಪತ್ತೆ ಹಚ್ಚಲು ಬಳಕೆ ಮಾಡ್ತೀವಿ. ಹೌದಾ? ಆ ಲಿಟ್ಮಸ್ ಕಾಗದವನ್ನು ಯಾವುದರಿಂದ ಪಡೆಯಲಾಗುತ್ತಪ್ಪ ಅಂದರೆ ಕಲ್ಲು ಹೂಗಳಿಂದ ಪಡೆಯಲಾಗುತ್ತೆ. ಈ ಕಲ್ಲು ಹೂ ಯಾವುಗಳ ಕೂಡುವಿಕೆಯಿಂದ ರಚನೆ ಆಗ್ತೈತಪ್ಪ ಅಂದ್ರೆ ಶೈವಲ ಮತ್ತು ಶಿಲೀಂಧ್ರದ ಕೂಡುವಿಕೆಯಿಂದ ಈ ಕಲ್ಲು ಹೂ ರಚನೆ ಆಗ್ತೈತಿ. ಹಾಗಾದರೆ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಅಳತೆ ಮಾಡಲು ಇದನ್ನು ನೋಡ್ತೀವಿ ಅಥವಾ ಲಿಟ್ಮಸ್ ಕಾಗದವನ್ನು ಬಳಕೆ ಮಾಡ್ತೀವಿ ಅನ್ನೋದು ಗೊತ್ತಾಯಿತು. ಹಾಗಾದರೆ ಆಮ್ಲ ಇತ್ತಪ್ಪ ಅಂದ್ರೆ ನೀಲಿ ಲಿಟ್ಮಸ್ ಕಾಗದವನ್ನು ಆಮ್ಲ ಏನು ಮಾಡ್ತೈತಿ? ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸ್ತೈತಿ. ಅದೇ ರೀತಿಯಾಗಿ ಪ್ರತ್ಯಾಮ್ಲ ಇತ್ತಪ್ಪ ಅಂದ್ರೆ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸ್ತೈತಿ. ಓಕೆನಾ? ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಭೌತ ಬದಲಾವಣೆಯನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಮೇಣದ ದ್ರವೀಕರಣ. ಮೇಣದ ದ್ರವೀಕರಣ ಅನ್ನೋದು ಒಂದು ಭೌತ ಬದಲಾವಣೆ. ಉಳಿದಂತೆ ಕಬ್ಬಿಣ ತುಕ್ಕು ಹಿಡಿಯುವಿಕೆ ಮತ್ತು ಹಾಲು ಮೊಸರಾಗುವುದಿಗೂ ರಾಸಾಯನಿಕ ಬದಲಾವಣೆ. ಯಾವ ಬದಲಾವಣೆ? ರಾಸಾಯನಿಕ ಬದಲಾವಣೆ.
ಮೆಟರಾಲಜಿ ಎಂದರೆ, ಇದಕ್ಕೆ ಸರಿಯಾದ ಉತ್ತರ ಹವಾಗುಣದ ಕುರಿತು ಅಧ್ಯಯನ ಮಾಡುವುದು. ನೋಡಿ, ಹವಾಗುಣ ಆಗಬೇಕಿದು. ಹವಾಗುಣದ ಕುರಿತು ಮಾಡುವಂಥ ಒಂದು ಅಧ್ಯಯನವನ್ನು ಮೆಟ್ರಾಲಜಿ ಅಂತ ಕರಿತೀವಿ. ವಾಯುಗುಣದ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನಂತ ಕರಿತೀವಿ? ಕ್ಲೈಮೇಟಾಲಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಲೈಮೇಟಾಲಜಿ ವಾಯುಗುಣದ ಕುರಿತು ಅಧ್ಯಯನ ಮಾಡೋದು, ಹವಾಗುಣದ ಕುರಿತು ಅಧ್ಯಯನ ಮಾಡೋದು ಮೆಟ್ರಾಲಜಿ. ಓಕೆನಾ? ಮಣ್ಣಿನ ಕುರಿತು ಅಧ್ಯಯನ ಮಾಡೋದು ಪೆಡಾಲಜಿ. ಯಾವುದು? ಪೆಡಾಲಜಿ. ನೆಕ್ಸ್ಟ್, ಮಾನ್ಸೂನ್ ಎಂಬ ಪದವು ಯಾವ ಭಾಷೆಯ ಮೌಸಮ್ ಎಂಬ ಪದದಿಂದ ಬಂದಿದೆ? ನೋಡಿ, ಮಾನ್ಸೂನ್ ಎಂಬ ಪದವು ಒಂದು ಮೌಸಮ್ ಎಂಬ ಪದದಿಂದ ಬಂದಿದೆ. ಯಾವ ಪದದಿಂದ? ಮೌಸಮ್ ಎಂಬ ಪದದಿಂದ ಬಂದಿದೆ. ಆದರೆ ಈ ಮೌಸಮ್ ಎಂಬ ಪದ ಯಾವ ಭಾಷೆಯ ಪದ ಆಗೈತಪ್ಪ ಅಂದ್ರೆ ಅರೇಬಿಕ್ ಭಾಷೆಯ ಪದ ಆಗೈತೆ. ಯಾವ ಭಾಷೆ? ಅರೇಬಿಕ್ ಭಾಷೆಯ ಪದ. ಮಾರುತಗಳ ವೇಗವನ್ನು ಅಳೆಯಲು ಬಳಸುವ ಸಾಧನ. ಇದಕ್ಕೆ ಸರಿಯಾದ ಉತ್ತರ ಅನಿಮೋಮೀಟರ್. ಅನಿಮೋಮೀಟರವನ್ನು ಮಾರುತಗಳ ವೇಗ ಅಥವಾ ಗಾಳಿಯ ವೇಗವನ್ನು ಅಳೆಯಲು ಬಳಕೆ ಮಾಡ್ತೀವಿ. ಮಾರುತ ಅಂದ್ರೆ ಒಂದ, ಗಾಳಿ ಅಂದರೂ ಒಂದ. ಅದೇ ರೀತಿಯಾಗಿ ಬಾರೋಮೀಟರ್ ಗಾಳಿಯ ಒತ್ತಡವನ್ನು ಅಳೆಯಲು ಬಳಸ್ತೀವಿ. ಹೈಗ್ರೋಮೀಟರ್ ವಾತಾವರಣದಲ್ಲಿರುವಂಥ ತೇವಾಂಶವನ್ನು ಅಳತೆ ಮಾಡಲು ಬಳಸ್ತೀವಿ. ಓಕೆನಾ? ನೆಕ್ಸ್ಟ್, ಹರಿಕೇನ್ ಚಂಡಮಾರುತ ಎಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಮೇರಿಕಾದಲ್ಲಿ ಹರಿಕೇನ್ ಎಂಬ ಚಂಡಮಾರುತ ಕಂಡುಬರ್ತೈತಿ. ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವ ಮಣ್ಣು. ನೋಡಿ, ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೊಂದಿರುವಂಥ ಮಣ್ಣು ಯಾವುದಪ್ಪ ಅಂದರೆ ಜೇಡಿ ಮಣ್ಣು. ಯಾವುದು? ಜೇಡಿ ಮಣ್ಣು. ನೋಡಿ, ಆಪ್ಷನ್ನಲ್ಲಿ ಜೇಡಿ ಮಣ್ಣು ಕೊಟ್ಟಿರಲಿಲ್ಲಪ್ಪ ಅಂದರೆ ಕಪ್ಪು ಮಣ್ಣು ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಅಲ್ಲಿ ಆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಜೇಡಿ ಮಣ್ಣು ಕೊಟ್ಟಿದ್ದಪ್ಪ ಅಂದರೆ ಜೇಡಿ ಮಣ್ಣು ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದೈತಿ. ಆ ಆಪ್ಷನ್ನಲ್ಲಿ 4 ಆಪ್ಷನ್ನಲ್ಲಿ ಜೇಡಿ ಮಣ್ಣು ಕೊಟ್ಟೇ ಇಲ್ಲಪ್ಪ ಅಂದರೆ ಅಲ್ಲಿ ಕಪ್ಪು ಮಣ್ಣು ಸರಿಯಾದ ಉತ್ತರ ಆಗ್ತೈತಿ. ಓಕೆನಾ? ನೆಕ್ಸ್ಟ್, ವಿಶ್ರಾಂತದಲ್ಲಿರುವ ವಯಸ್ಕ ವ್ಯಕ್ತಿಯು 1 ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ? ಇದಕ್ಕೆ ಸರಿಯಾದ ಉತ್ತರ ಸುಮಾರು 15ರಿಂದ 18 ಬಾರಿ. ವಿಶ್ರಾಂತದಲ್ಲಿರುವಂಥ ವ್ಯಕ್ತಿ, ಅದು ವಯಸ್ಕ ವ್ಯಕ್ತಿಯಾಗಿರ್ಬೇಕಮ್ಮ, 1 ನಿಮಿಷಕ್ಕೆ 15ರಿಂದ 18 ಬಾರಿ ಉಸಿರಾಡ್ತಾನೆ. ಬ್ರಾಂಕೈಟಿಸ್ ಎಂಬ ಕಾಯಿಲೆಗೆ ತುತ್ತಾಗುವ ಅಂಗ. ಇದಕ್ಕೆ ಸರಿಯಾದ ಉತ್ತರ ಉಸಿರಾಟದ ಪ್ರಾಂತ್ಯ. ಯಾವ ಪ್ರಾಂತ್ಯ? ಉಸಿರಾಟದ ಪ್ರಾಂತ್ಯವು ಬ್ರಾಂಕೈಟಿಸ್ ಎಂಬ ಕಾಯಿಲೆಗೆ ತುತ್ತಾಗುತ್ತೆ. ಹೌದಾ? ಇದಿಷ್ಟೇನಾಗಿತ್ತಪ್ಪ ಅಂದರೆ 6ರಿಂದ 7ನೇ ತರಗತಿವರೆಗಿನ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.